ಹಾಯ್ ಹಲೋ ಫ್ರೆಂಡ್ಸ್, ಐಜಾ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಢಾಬಾ ಸ್ಟೈಲ್ ಎಗ್ ಕರಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ನಾನು 4-5 ಮೊಟ್ಟೆಯನ್ನು ಬೇಯಿಸ್ಕೊಂಡಿದ್ದೀನಿ. ಅದನ್ನು ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ಆ ಸ್ಲೈಸಾಗಿ ಮೊಟ್ಟೆಯನ್ನು ಕಟ್ ಮಾಡಿಕೊಂಡ್ರೆ ಮಸಾಲೆ ಒಳಗಡೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಎಲ್ಲ ಒಂದು 4-5 ಮೊಟ್ಟೆನ ನಾನು ಅದೇ ಥರ ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೋಣ. ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕೋಣ. ಒಂದು 1/2 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಚಿಲ್ಲಿ ಪೌಡರನ್ನು ಹಾಕೋಣ. ಒಂದು 1/2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೋಣ. ಯಾಕಂತಂದರೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಫ್ರೈ ಮಾಡೋಕ್ಕೆ. ಸೊ ಇದನ್ನು ನಾವು ಇವಾಗ ಚೆನ್ನಾಗಿ ಮಸಾಲೆಯಲ್ಲಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಮಸಾಲೆಯಲ್ಲಿ ಕಲಸಾದ ನಂತರ ಆ ಬೌಲ್ನ ಸೈಡಲ್ಲಿ ಇಡೋಣ. ನಂತರ ಒಂದು ಪಾತ್ರೆಯನ್ನು, ಒಂದು ಕಡಾಯಿಯನ್ನು ಒಲೆ ಮೇಲೆ ಇಕ್ಕೋಣ. ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಈ ಮಿಕ್ಸ್ ಮಾಡಿರುವಂತಹ ಮೊಟ್ಟೆಯನ್ನು ಆ ಎಣ್ಣೆ ಒಳಗಡೆ ಹಾಕಿ ಫ್ರೈ ಮಾಡೋಣ. ಸೊ ಡೀಪ್ ಫ್ರೈ ಮಾಡಬೇಡಿ, ಅದು ಶೆಲ್ಫ್ ಫ್ರೈ ಇರಲಿ. ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರಲಿ ಸಾಕು. ಡೀಪ್ ಫ್ರೈ ಮಾಡೋಕ್ಕೆ ಹೋಗಬೇಡ್ರಿ, ಸ್ವಲ್ಪ ಲೈಟಾಗಿ ಫ್ರೈ ಆಗಿ ಮಾಡ್ಕೊಳ್ಳಿ ಸಾಕು. ಸೊ ನೋಡಿ, ಇವಾಗ ಅದು ಶೆಲ್ಫ್ ಫ್ರೈ ಆಗಿದೆ ಅಂತಂದರೆ ಬ್ರೌನ್ ಕಲರ್ ಬಂದಿದೆ. ಅದನ್ನು ನಾವು ಇವಾಗ ಒಂದು ಪ್ಲೇಟ್ಗೆ ತಗೊಳ್ಳೋಣ. ನಂತರ ಕಾಯ್ದಿರೋ ಎಣ್ಣೆಗೆ 1-2 ಒಣಗಿದ ಮೆಣಸಿನ್ಕಾಯಿ, 1-2 ಪಲಾವ್ ಎಲೆ, 1-2 ಏಲಕ್ಕಿ, 1 ಮರಾಠಿ ಮೊಗ್ಗು, 1-2 ಚಕ್ಕೆ, 1-2 ಲವಂಗ, 2 ಮರಾಠಿ ಮೊಗ್ಗು ಎಲ್ಲವನ್ನು ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡೋಣ. ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಯಾಕಂದರೆ ಇದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಎಗ್ ಕರೀಲಿ. ಇದು ಮಸಾಲೆ ಫ್ಲೇವರೇ ಮೇನ್ ಅಲ್ವಾ. ಸೊ ಹಾಗಾಗಿ ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ನಂತರ ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ಸಣ್ಣದಾಗಿ ಹಚ್ಕೊಂಡಿರ್ತೀವಿ ಈರುಳ್ಳಿ, ಅದನ್ನು ಹಾಕೋಣ. ಈರುಳ್ಳಿ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡೋಣ. ಬ್ರೌನ್ ಕಲರ್ ಬರೋವರೆಗೆ, ಲೈಟ್ ಬ್ರೌನ್ ಕಲರ್ ಬರೋವರೆಗೆ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರೋಣ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಬೇಡಿ. ಒಂದು 5 ಮಿನಿಟ್ಸ್ ಹಾಗೆ ಡೀಪ್ ಫ್ರೈ ಆಗಲಿ. ನೋಡಿ, ಇವಾಗ ಇದು ಬ್ರೌನ್ ಕಲರ್ ಬಂದಿದೆ, ಚೆನ್ನಾಗಿ ಡೀಪ್ ಫ್ರೈ ಆಗಿದೆ. ಸೊ ಇದಕ್ಕೆ ನಾವು ಇವಾಗ ಟೊಮ್ಯಾಟೋನ ಆ್ಯಡ್ ಮಾಡೋಣ. ಟೊಮ್ಯಾಟೊ ಆ್ಯಡ್ ಮಾಡಿ ಟೊಮ್ಯಾಟೊನೂ ಸಹ ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಹೈ ಫ್ಲೇಮಲ್ಲಿ ಇಕ್ಕಿ ಟೊಮ್ಯಾಟೊನೂ ಸಹ ಇವಾಗ ಚೆನ್ನಾಗಿ ಫ್ರೈ ಮಾಡಿ. ಒಂದು 5 ಮಿನಿಟ್ಸ್ ಸ್ಟಿರ್ ಮಾಡ್ತಾಯಿರಿ. ಸೊ ಮಸಾಲೆ ಚೆನ್ನಾಗಿ ಬೇಯಲಿ ಎಣ್ಣೆಯಲ್ಲಿ. ನಂತರ ಇದಕ್ಕೆ ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋಣ. ನಂತರ ಅದಕ್ಕೆ ಕರಿಬೇವು ಸೊಪ್ಪು ಹಾಕೋಣ. ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ಸ್ಟಾರ್ಟಿಂಗಲ್ಲಿ ಹಾಕಬೇಡಿ, ಸೊ ನಂತರ ಹಾಕಿ, ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಸ್ಮೆಲ್ ಚೆನ್ನಾಗಿ ಬರುತ್ತೆ. ನಂತರ ಅದಕ್ಕೆ ನಾವು ಇವಾಗ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ರಿ. ಇದ್ದರೆ ಹಾಕಿ, ಇಲ್ದಿರೆ ನೀವು ಸ್ಕಿಪ್ ಮಾಡ್ಬೋದು. ಯಾಕಂದರೆ ಕಸೂರಿ ಮೇಥಿಯಿಂದ ಸ್ಮೆಲ್ ಚೆನ್ನಾಗಿರುತ್ತೆ ಎಗ್ ಕರಿಯಲ್ಲಿ. ಅದನ್ನೆಲ್ಲ ಸಹ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ. ಜಿಂಜರ್ ಗಾರ್ಲಿಕ್ ಪೇಸ್ಟಲ್ಲಿ ಸ್ವಲ್ಪ ಸ್ಮೆಲ್ ಇರುತ್ತೆ. ಆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದು ಘಾಟ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಅದು ಸ್ಮೆಲ್ ಹೋಗಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟಲ್ಲಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರ್, ಒಂದು 1/2 ಟೇಬಲ್ ಸ್ಪೂನಷ್ಟು ಅದಕ್ಕೆ ಗರಂ ಮಸಾಲ, ಒಂದು 1/2 ಟೇಬಲ್ ಸ್ಪೂನಷ್ಟು ಅದಕ್ಕೆ ಧನಿಯಾ ಪೌಡರ್, ಒಂದು 1/2 ಟೇಬಲ್ ಸ್ಪೂನಷ್ಟು ಅದಕ್ಕೆ ಗರಂ ಮಸಾಲ ಪೌಡರ್, ಒಂದು ಚಿಟಿಕೆಯಷ್ಟು ಜೀರಿಗೆ ಪೌಡರ್, 1 ಟೇಬಲ್ ಸ್ಪೂನಷ್ಟು ಅದಕ್ಕೆ ಖಾರ ಪುಡಿ, ಕಾಶ್ಮೀರಿ ಖಾರ ಪುಡಿ. ಸೊ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಉಪ್ಪು ಬೇಕೋ ಆ ಕ್ವಾಂಟಿಟಿಯಲ್ಲಿ ನೀವು ಅದಕ್ಕೆ ಉಪ್ಪನ್ನು ಹಾಕ್ಕೊಳ್ಳಿ. ಎಲ್ಲ ಮಸಾಲೆಯನ್ನು ಹಾಕಿದ ನಂತರ ಒಂದು 3 ಟೇಬಲ್ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡಿ. ಯಾಕಂದರೆ ಕರಿಯಲ್ಲಿ ತಿಕ್ನೆಸ್ ಬರಬೇಕು ಅಂತಂದರೆ ಮೊಸರನ್ನ ಹಾಕಬೇಕು. ಸೊ ಅದು ತಿಕ್ನೆಸ್ ಬರುತ್ತೆ. ಸೊ ಹಾಕ್ಬಿಟ್ಟು ಎಲ್ಲ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡಿ. ಮೊಸರು ಸಹ ಅದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಮಸಾಲೆ ಒಳಗಡೆ ಅದು ಕಾಣಿಸ್ಬಾರ್ದು. ಆ ಥರ ಚೆನ್ನಾಗಿ ಒಂದು 5 ಮಿನಿಟ್ಸ್
ಚೆನ್ನಾಗಿ ಸ್ಟಿರ್ ಮಾಡ್ತಾಯಿರಿ, ಕಂಟಿನ್ಯೂಸ್ ಸ್ಟಿರ್ ಮಾಡ್ತಾಯಿರಿ. ನಂತರ ಅದಕ್ಕೆ ಏನು ಫ್ರೈ ಮಾಡ್ಕೊಂಡಿರುವಂತಹ ಮೊಟ್ಟೆಯನ್ನು ಅದಕ್ಕೆ ಹಾಕಿ ಮಸಾಲೆಯಲ್ಲಿ ಅದನ್ನು ಸಹ ಮಿಕ್ಸ್ ಮಾಡಿ. ಮಸಾಲೆಯಲ್ಲಿ ಅದನ್ನು ಸಹ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಮೊಸರು ಹಾಕಿರ್ತೀರಲ್ಲ ಅದೇ ಕಪ್ಪಿಂದ 1 ಕಪ್ಪು ನೀರನ್ನು ಹಾಕಿ. 1 ಕಪ್ ನೀರನ್ನು ಹಾಕಿ ಒಂದು 10 ಮಿನಿಟ್ಸ್ ಅದು ಬಾಯ್ಲ್ ಆಗಾಕ್ಬಿಡಿ. ಕರಿ ರೆಡಿಯಾಗಿರುತ್ತೆ. 10 ಮಿನಿಟ್ಸ್ ನಂತರ ಅದು ಚೆನ್ನಾಗಿ ಬಾಯ್ಲ್ ಆಗಿ ಅದರಲ್ಲಿ ಥಿಕ್ನೆಸ್ ಬರುತ್ತೆ. ಸೊ ಮೊಟ್ಟೆ ಫಸ್ಟೇ ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಸೊ ಒಂದು 5 ಮಿನಿಟ್ಸ್ ಸಾಕು. ಅದನ್ನು ಕುದಿಯಲು ಬಿಡಿ. ಆ ಕರಿ ಒಳಗಡೆ ಆ ಮೊಟ್ಟೆನೂ ಸಹ ಚೆನ್ನಾಗಿ ಬೇಯಬೇಕು. ನೋಡಿ ನಂತರ ಕರಿ ರೆಡಿಯಾಗಿದೆ. ಢಾಬಾ ಸ್ಟೈಲ್ ಕರಿ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಮೋರ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.